ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 7th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. ಇವತ್ತು ನಾವು 7ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಒಂದು ಪಾಠವನ್ನು ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಕೊಳಲ ಜೋಗಿ ಪಾಠ 9. ಪಾಠ 9 ಕೊಳಲ ಜೋಗಿ, ರಿಟನ್ ಬೈ, ಇದನ್ನು ಬರೆದಿರುವವರು ಪಂಜೆ ಮಂಗೇಶರಾಯ. Since this lesson is a little bigger one, so we are going to do in 2 parts. So ಈ ಪಾಠ ದೊಡ್ಡದಾಗಿರೋ ಕಾರಣ 2 ಪಾರ್ಟ್ ಮಾಡ್ತಾ ಇದ್ದೀವಿ, ಪಾರ್ಟ್ 1 ಮತ್ತೆ ಪಾರ್ಟ್ 2. So this will be the part 1 of the lesson. Before starting with the lesson, I request you all to take out your pencil, textbook, eraser, sit in a quiet place and wear earphones. We'll start with the lesson. ಕೊಳಲ ಜೋಗಿ. ಕೊಳಲು ಅಂದರೆ ಫ್ಲೂಟ್. Jogi andre the person who roams from one place to another place always. So he is called as a jogi. So there is a person, there is a jogi who is keeping a flute and he is traveling everywhere. So this is a Kolala jogi. So before starting, we'll get into the entrance of the lesson and we'll see what is there. ಕಥೆಗಳೆಂದರೆ ಯಾರಿಗೆ ಇಷ್ಟವಾಗುವುದಿಲ್ಲ? Who doesn't like stories? ಕಥೆ is a story. ನೀವು ಹಲವು ಕಥೆಗಳನ್ನು ಕೇಳಿರಬಹುದು. You might have listened to the many stories. ಕೆಲವರು ಅದೇ ಕಥೆಗಳನ್ನು ಕಲಾತ್ಮಕ ರೂಪದಲ್ಲಿ ಹೊಸ ಮೆರುಗನ್ನು ನೀಡಿ ಹೇಳುತ್ತಾರೆ. ಫ್ಯೂ ಪೀಪಲ್ ದ ಸೇಮ್ ಸ್ಟೋರೀಸ್ ದೇ ವಿಲ್ ಟೆಲ್ ಇಟ್ ಇನ್ ಅ ವೆರಿ ಡಿಫ್ರೆಂಟ್ ವೇ ಬೈ ಆ್ಯಡಿಂಗ್ ಸಮ್ ಕ್ರಿಯೇಟಿವಿಟಿ ಟು ದಟ್. ಅದೊಂದು ರೀತಿ ಸೃಜನಶೀಲ ಕಾರ್ಯವು ಹೌದು. ದಟ್ ಈಸ್ ಎ ಕೈಂಡ್ ಆಫ್ ಅ ಕ್ರಿಯೇಟಿವ್ ಥಿಂಗ್. ಅಂತಹ ಹಲವು ಕಥೆಗಳು ಕನ್ನಡದಲ್ಲಿ ಮರು ಸೃಷ್ಟಿಯಾಗಿವೆ. ಸೊ ದೀಸ್ ಆರ್ ದ ಕೈಂಡ್ ಆಫ್ ಅ ಸ್ಟೋರೀಸ್ ವಿಚ್ ಇಸ್ ಬೀನ್ ರೀಕ್ರಿಯೇಟೆಡ್. ಅಂತಹ ಒಂದು ಸ್ಟೋರಿಯಲ್ಲಿ ದಿಸ್ ಇಸ್ ಅ ಸ್ಟೋರಿ ವಿಚ್ ಇಸ್ ಅ ರೀಕ್ರಿಯೇಟೆಡ್, ವಿಚ್ ಇಸ್ ದ ಬೇಸ್ ಆಫ್ ದ ಸ್ಟೋರಿ ಅಂದರೆ. ಸೊ ದಿಸ್ ದ ಬೇಸ್ ಆಫ್ ದ ಒರಿಜಿನಲ್ ಸ್ಟೋರಿ ಇಸ್ ಕಿಂದರಜೋಗಿ. ದ ಒರಿಜಿನಲ್ ಸ್ಟೋರಿ ಇಸ್ ದ ಕಿಂದರಜೋಗಿ. ಯು ಮೈಟ್ ರೀಡ್ ದಿಸ್ ಇನ್ ದ ಬುಕ್ ಆಫ್ ಕುವೆಂಪು ಅವರು ಬರ್ತಿರೋ ಬೊಮ್ಮನಹಳ್ಳಿಯ ಕಿಂದರಜೋಗಿ. If you get a chance, take the book from Sapna Book House. You will get the book from the Sapna Book House. Read that. It is in a poetic way, very very nice one. And also, if you don't have a time, you can just check out the link in Yashaswikannadavaani, or I will give it in the up. So the link there. So I have narrated the entire story. I have read that entire Bommanhalliya Kindarijogi. You can even see that also. ಅದೇ ಕಥೆ ಇಲ್ಲಿ ಹೊಸ ಮೆರುಗನ್ನು ಪಡೆದಿದೆ. ಸೇಮ್ ಸ್ಟೋರಿ ಹಿಯರ್ ಇಟ್ ಇಸ್ ಇನ್ ಅ ಡಿಫ್ರೆಂಟ್ ವೇ. ಅದರ ವಿಶೇಷತೆ ಏನು? ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಇಟ್? ವಿಲ್ ಸಿ ಇನ್ ದಿಸ್ ಸ್ಟೋರಿ ನೌ. ಕನ್ನಡ ನಾಡಿನಲ್ಲಿ ಇಲಿಯೂರು ಎಂಬ ಊರಿತ್ತು. ಇನ್ನು ಕನ್ನಡ ನಾಡು ಅಂದರೆ ಕರ್ನಾಟಕದಲ್ಲಿ ದೇರ್ ವಾಸ್ ಅ ಪ್ಲೇಸ್ ಕಾಲ್ಡ್ ಇಲಿಯೂರು. ಕೆಲವು ವರ್ಷಗಳ ಹಿಂದೆ, ಫ್ಯೂ ಇಯರ್ಸ್ ಬ್ಯಾಕ್, ಅಲ್ಲಿ ಒಮ್ಮೆ ಇಲಿಗಳ ಕಾಟವು ಬಹಳ ಹೆಚ್ಚಾಯಿತು. ಇಲಿಗಳ ಕಾಟ, ಇಲಿ ಅಂದರೆ ರ್ಯಾಟ್, ಕಾಟ ಅಂದರೆ ದ ಟಾರ್ಚರ್ ಆಫ್ ಇಲಿ ವಾಸ್ ಟೂ ಮಚ್. ಇಲಿಗಳ ಕಾಟ ತುಂಬ ಹೆಚ್ಚಾಯಿತು. ಅಡಿಗೆ ಮನೆ ಅಂದರೆ ದ ಕಿಚನಲ್ಲಿ ತುಪ್ಪ, ಬೆಣ್ಣೆ, ಮೊಸರು. ತುಪ್ಪ ಇಸ್ ಅ ಗೀ, ಬೆಣ್ಣೆ ಇಸ್ ಅ ಬಟರ್, ಮೊಸರು ಇಸ್ ಅ ಕರ್ಡ್. ನೆಲವುಗಳಲ್ಲಿ ಇಟ್ಟರೂ, ನೆಲವು ಅಂದರೆ ನೀವು ಇಫ್ ಯು ಹೈಡ್ ಇಟ್ ಆಲ್ಸೋ, ಇಲಿಗಳು ಸಾಲಾಗಿ ಇಳಿದು ಬಂದು, ಇಲಿಗಳು ಸಾಲಾಗಿ ಲೈನಾಗಿ ಬಂದು ಅವುಗಳನ್ನು ತಿಂದು ಬಿಡುತ್ತಿದ್ದವು. ಸೊ ದೇ ಯೂಸ್ ಟು ಈಟ್ ಇಟ್. ಸಣ್ಣ ಮಕ್ಕಳು, ದ ಸ್ಮಾಲ್ ಚಿಲ್ಡ್ರನ್, ಊಟಕ್ಕೆ ಕುಳಿತರೆ, ಇಫ್ ದೇ ಸಿಟ್ ಫಾರ್ ಅ ಊಟ, ಫಾರ್ ಹ್ಯಾವಿಂಗ್ ಅ ಫುಡ್, ಒಂದು ತುತ್ತು ಬಾಯಿಗೆ ಎತ್ತಿ ಇನ್ನೊಂದು ತುತ್ತು ಕೈ ಹಾಕುವಷ್ಟರಲ್ಲಿ ಬಟ್ಟಲು ಬರಿದಾಗುತ್ತಿತ್ತು. ಸೊ ದೇ ಯೂಸ್ ಟು ಈಟ್ ಒನ್ ಬೈಟ್. ಬಿಫೋರ್ ದೇ ಕಮ್ ಫಾರ್ ಅನದರ್ ಬೈಟ್, ದರ್ ಬೌಲ್ ಯೂಸ್ ಟು ಗೆಟ್ ಎಂಟಿ. ಪಲ್ಯ ಬಡಿಸಲಿಕ್ಕೆ ಬಂದ ಅಡಿಗೆಯವನು ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ ಅನ್ನದ ಪಾತ್ರೆಗಳು ಇಲಿಗಳು ಮುತ್ತಿಕೊಂಡು ಅರೆವಾಸೆ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು. ಪಲ್ಯ ಅಂದರೆ ಸಬ್ಜಿ, ದ ಸಲಾಡ್. ಓಕೆ, ವೆನ್ the person who used to serve the food, he used to get the palya. Okay, he used to serve the palya. Before he gets in and get the rice, cooked rice. Anna is a cooked rice. Akki is a raw rice. Okay, before he get the cooked rice, most of the many rat will get into that vessel. Patre is a vessel. Arevasi, the half portion of the rice will be emptied by them. They eat everything. That was a torture by ili. Everyone used to face there in the place Iliyur. ಒಂದು ಮನೆಯಲ್ಲಿ, in a home, ಆಳು ಹಾಸಿಗೆಯನ್ನು ಹಾಸಿ ಮಲಗುವ ಕೋಣೆಯ ಬಾಗಿಲನ್ನು ಹಾಕಿದನು. ಆಳು ಅಂದರೆ ಅ ಪರ್ಸನ್, ಹಾಸಿಗೆ ಹಾಸಿ ಮಲಗುವ ಕೋಣೆ, ಬೆಡ್ರೂಮ್. ಹಾಸಿಗೆ ಇಸ್ ಅ ಮ್ಯಾಟ್ರೆಸ್. ಓಕೆ, ಮಲಗುವ ಕೋಣೆ ಇಸ್ ಅ ಬೆಡ್ರೂಮ್. ಬಾಗಿಲು ಹಾಕಿದನು, ಹಿ ಕ್ಲೋಸ್ ದ ಡೋರ್. ಅಲ್ಲಿ ಮಲಗಲಿಕ್ಕೆ ಮನೆಯವರು ಬರುವಷ್ಟರಲ್ಲಿ
ಸೊ ಬಿಫೋರ್ the people used to come to that room to sleep, ಹಾಸಿಗೆಯ ಬಟ್ಟೆಯನ್ನು ಕಡಿದು they used to tear the mattress, ಅದರೊಳಗಿನ ಹತ್ತಿಯನ್ನು ಕೋಣೆಯಲ್ಲಿ ಚದರಿಬಿಟ್ಟಿದ್ದವು. ಹತ್ತಿ ಅಂದರೆ ಕಾಟನ್. ಸೊ ಇನ್ ದ ಮ್ಯಾಟ್ರೆಸ್ ದೇ ವಿಲ್ ಬಿ ಫಿಲ್ಡ್ ದ ಕಾಟನ್ ಎವ್ರಿಥಿಂಗ್ ವಾಸ್ ಟೇಕನ್ ಔಟ್ಸೈಡ್ ಬೈ ದೀಸ್ ಇಲಿ. ಇನ್ನೊಂದು ಮನೆಯವರು, ದ ಅದರ್ ಹೌಸ್ ಪೀಪಲ್, ದೇವಸ್ಥಾನದ ಉತ್ಸವವನ್ನು, ದೇವಸ್ಥಾನ ಇಸ್ ಅ ಟೆಂಪಲ್, ಉತ್ಸವ ಇಸ್ ಅ ಪ್ರೊಸೆಷನ್, ನೋಡಲಿಕ್ಕೆ ನಿಶ್ಚಯಿಸಿದರು. ದೇ ಹ್ಯಾಡ್ ಡಿಸೈಡೆಡ್, ನಿಶ್ಚಯ ಇಸ್ ಅ ಡಿಸೈಡೆಡ್, ದೇ ಹ್ಯಾಡ್ ಡಿಸೈಡೆಡ್ ಟು ಸಿ ದ ಪ್ರೊಸೆಷನ್ ಆಫ್ ಅ ಟೆಂಪಲ್. ಪೆಟ್ಟಿಗೆಯೊಳಗಿನ ಬಟ್ಟೆಗಳನ್ನು, ಸೊ ಪೆಟ್ಟಿಗೆ ಇನ್ ದ ಬಾಕ್ಸ್ ದೇ ಹ್ಯಾಡ್ ಕೆಪ್ಟ್ ದ ಜ್ಯುವೆಲ್ರಿ ಆ್ಯಂಡ್ ದ ಡ್ರೆಸ್ಸಸ್, ಬಟ್ಟೆ ಇಸ್ ಅ ಡ್ರೆಸ್ಸಸ್, ಜರಿ ಬಟ್ಟೆಗಳು ಅಂದರೆ ಸಿಲ್ಕ್ ಬಟ್ಟೆ, ದ ಸಿಲ್ಕ್ ಕ್ಲಾತ್ಸ್ ತೆಗೆದಿಟ್ಟು ಒಂದೊಂದೇ ಧರಿಸಿ ಕೊಳ್ಳತೊಡಗಿದರು. ದೇ ಹ್ಯಾಡ್ ಜಸ್ಟ್ ಕೆಪ್ಟ್ ದ ಡ್ರೆಸ್ ಔಟ್ಸೈಡ್ ಆ್ಯಂಡ್ ದೇ ಸ್ಟಾರ್ಟೆಡ್ ಟು ವೇರ್ ದ ಡ್ರೆಸ್. ಅಷ್ಟರಲ್ಲಿ ವಿದಿನ್ ದಟ್ ಇಲಿಗಳು ಉಳಿದ ಬಟ್ಟೆಗಳನ್ನು, ದ ರಿಮೈನಿಂಗ್ ಕ್ಲಾತ್ಸ್ ಕತ್ತರಿಸಿ, ದೆ ಕಟ್, ಚೂರು ಮಾಡಿದವು. ದೆ ಮೇಡ್ ಇನ್ ಟು ಪೀಸಸ್, ದೆ ಟಾರ್ನ್ ದ ಕ್ಲಾತ್ಸ್ ವಿದಿನ್ ದ ಸ್ಪ್ಯಾನ್ ಆಫ್ ಅ ಟೈಮ್. ರಾತ್ರಿಯಲ್ಲಿ ಮಲಗಿದವರ ಕೈ ಕಾಲುಗಳ ಚರ್ಮವನ್ನು ಕೂಡ ಇಲಿಗಳು ಹರಿತವಾದ ಹಲ್ಲುಗಳಿಂದ ಕತ್ತರಿಸಿ ಬಿಡುತ್ತಿದ್ದವು. ರಾತ್ರಿ ಅಂದರೆ ನೈಟ್, ಮಲಗುವ, ಓಕೆ, ದ ಒನ್ ಹೂ ಯೂಸ್ ಟು ಸ್ಲೀಪ್ ಇನ್ ದ ನೈಟ್, ಅವರ ಕೈ ಕಾಲು, ಇವನ್ ದ ಚರ್ಮ ಆನ್ ದ ಸ್ಕಿನ್, the ili used to bite the skin of the hands and legs and they used to tear the skin also. That tortureful these rats were. ಇಲಿಗಳು ಮಾಡಿನ ಗಳಗಳನ್ನು ಕತ್ತರಿಸಿದರಿಂದ ಮಾಡುಗಳು ಈಗಲೇ ತಲೆಯ ಮೇಲೆ ಕಳಚಿ ಬೀಳುತ್ತವೋ ಎಂಬಂತೆ ಜೋತಲುತ್ತಿದ್ದವು. ಮಾಡು ಅಂದರೆ ದ ರೂಫ್, ಇವನ್ ದ ರೂಫ್ ವಾಸ್ ಸಪೋಸ್ ಟು ಫಾಲ್ ಆನ್ ದ ಹೆಡ್. ಕಿಟಕಿ ಬಾಗಿಲುಗಳ ಕದಗಳನ್ನು ಕೊರೆದು ಬಿಟ್ಟಿದ್ದರಿಂದ ಹಲಗೆಗಳು ಬಲೆಗಳಂತೆ ಕಾಣುತ್ತಿದ್ದವು. ಇವನ್ ಕಿಟಕಿ ಅಂದರೆ ವಿಂಡೋ, ಬಾಗಿಲು, ಡೋರ್, ಇವನ್ ದೇ ಯೂಸ್ ಟು ಕೊರೆಯೋದಂದರೆ ಮೇಕ್ ಅ ಹೋಲ್, ದೇ ಯೂಸ್ ಟು ಟೇರ್, ದೇ ಯೂಸ್ ಟು ಇವನ್ ಮೇಕ್ ಏನಂತಾರೆ ಡಿಗ್ ಹೋಲ್ ದ್ಯಾರ್. ಸೊ ಇಟ್ ಯೂಸ್ ಟು ಲುಕ್ ಲೈಕ್ ಅ ನೆಟ್. ದ ವಿಂಡೋ ಆ್ಯಂಡ್ ದ ಡೋರ್ ಯೂಸ್ ಟು ಲುಕ್ ಲೈಕ್ ಅ ನೆಟ್ ಥರ ಕಾಣಿಸ್ತಾ ಇತ್ತು, ದ ವುಡನ್ ನೆಟ್. ಈ ಇಲಿಗಳನ್ನು ಹಿಡಿಯಬೇಕೆಂಬ ಊರಿನವರು ಬೋನುಗಳನ್ನು ತರಿಸಿದರು. ಟು ಕ್ಯಾಚ್ ದೀಸ್ ಇಲಿ, ದ ಊರಿನವರು, ದ ವಿಲೇಜ್ ಪೀಪಲ್, ದೇ ಹ್ಯಾಡ್ ಆರ್ಡರ್ಡ್ ಬೋನನ್ನು ತರಿಸಿರ್ತಾರೆ. ಕ್ಯಾಚಿಂಗ್ ಬೋನ್, ಇಲಿಯನ್ನು ಹಿಡಿಯೋ ಬೋನು. ಆ ಬೋನುಗಳ ಬೆಲ್ಲಿನ ಸರಿಗೆಗಳನ್ನು ಇಲಿಗಳು ಕಡಿದು ಬಿಟ್ಟಿದ್ದವು. ಸೊ ಇವನ್ ದ ಬೋನ್ಸ್ ವೇರ್ ಟೋನ್ ಆ್ಯಂಡ್ ವೇರ್ ಬೈಟನ್ ಬೈ ದೀಸ್ ರ್ಯಾಟ್. ಬೆಕ್ಕು ನಾಯಿಗಳನ್ನು ಜನ ಸಾಕಿದರು. ದ ಪೀಪಲ್ ಹ್ಯಾಡ್ ಪೆಟ್ ದ ಅನಿಮಲ್ಸ್. ವಿಚ್ ಅನಿಮಲ್ಸ್? ನಾಯಿ, ಡಾಗ್, ಬೆಕ್ಕು, ಕ್ಯಾಟ್. ಆದರೆ ಇಲಿಗಳು ಬೆಕ್ಕು ನಾಯಿಗಳಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದವು. ಬಟ್ ದೀಸ್ ಕ್ಯಾಟ್ಸ್ ವೇರ್ ವೆರಿ ಇಂಟೆಲಿಜೆಂಟ್. ದೇ ಯೂಸ್ ಟು ಎಸ್ಕೇಪ್ ಫ್ರಮ್ ದೀಸ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್. ಹೀಗಾಗಿ ಎಲ್ಲರೂ ಬಹಳ ಕಷ್ಟಪಟ್ಟರು. ಬಿಕಾಸ್ ಆಫ್ ದಿಸ್ ಎವ್ರಿ ಒನ್ ದೇ ಸ್ಟ್ರಗಲ್ಡ್ ಅಲಾಟ್. ಕಡೆಗೂ ಒಂದು ದಿನ, ಫೈನಲಿ ಒನ್ ಡೇ, ಊರಿನ ಜನರೆಲ್ಲ ಆ ಊರ ಗೌಡನ ಚಾವಡಿಯಲ್ಲಿ ಸಭೆ ಸೇರಿದರು. ದೇ ಕೇಮ್ ಟು ದ ಲೀಡರ್ ಆಫ್ ದಟ್ ವಿಲೇಜ್ who is called as a ಗೌಡನ ಮನೆಗೆ ಎವ್ರಿ ಒನ್ ದೇ ವಿಲ್ ಕಮ್ ದೇರ್. ಚಾವಡಿ ಅಂದರೆ ರೂಫ್. ಎವ್ರಿ ಒನ್ ದೇ ಕಮ್ ದೇರ್ ಫಾರ್ ದ ಮೀಟಿಂಗ್, ಸಭೆ. ಬಹಳ ಹೊತ್ತು ಎಲ್ಲರೂ ಆಲೋಚನೆ ಮಾಡಿದ ಮೇಲೆ, ಆಫ್ಟರ್ ಸೋ ಮಚ್ ಆಫ್ ಟೈಮ್, ಬಹಳ ಹೊತ್ತು ಎಲ್ಲರೂ, ಎವ್ರಿ ಒನ್, ಆಲೋಚನೆ, ಆಫ್ಟರ್ ಥಿಂಕಿಂಗ್, ಈ ಅವಾಂತರದಿಂದ, ಫ್ರಮ್ ದೀಸ್ ಇನ್ಸಿಡೆಂಟ್ ತಪ್ಪಿಸುವವರೆಗೆ, the one who will escape the people from this incident, 200 ರೂಪಾಯಿಯ ಚಿನ್ನದ ಕಡಗವನ್ನು ಇನಾಮು ಕೊಡುವುದಾಗಿ ಗೌಡನು ಹೇಳಿದನು. ದ ಗೌಡ ವಿಲ್ ಸೇ, ದ ಪೀಪಲ್, ದ ಪರ್ಸನ್ ವಿಲ್ ಗೆಟ್ ಅ ಗಿಫ್ಟ್. ಇನಾಮು ಇಸ್ ಅ ಗಿಫ್ಟ್. ವಾಟ್ ಹಿ ವಿಲ್ ಗೆಟ್? 200 ರೂಪಾಯಿಯ ಕಡಗ, 200 rupees ವರ್ತ್ ಕಡಗ. ಕಡಗ ಇಸ್ ಅ ಒನ್ ವಿಚ್ ವಿಲ್ ಬಿ ಓನ್ ಆನ್ ದ ಹ್ಯಾಂಡ್. ಸೊ ಅಟ್ ದಟ್ ಟೈಮ್ 200 rupees ವರ್ equivalent to few lakhs. ಓಕೆ, ಆ ಥರ. ಓಕೆ, ಸೊ ಐ ವಿಲ್ ಗಿವ್ ಯು ದಿಸ್ ಗಿಫ್ಟ್, ದ ಒನ್ ಹೂ ವಿಲ್ ಎಸ್ಕೇಪ್ ಅಸ್ ಫ್ರಮ್ ದಿಸ್ ಇನ್ಸಿಡೆಂಟ್, ಫ್ರಮ್ ದಿಸ್ ಪ್ರಾಬ್ಲಮ್ ಅಂತ ಹಿ ವಿಲ್ ಅನೌನ್ಸ್. ಎಲ್ಲರೂ ಆದೀತೆಂದು ಒಪ್ಪಿದರು. ಎವ್ರಿ ಒನ್ ದೇ ಅಗ್ರೀಡ್. ಓಕೆ. ಆ ಸಮಯದಲ್ಲಿ ಅಲ್ಲಿ ಒಬ್ಬ ಜೋಗಿ ಬಂದನು. ಡ್ಯೂರಿಂಗ್ ದಟ್ ಟೈಮ್ ದೇರ್ ಅ ಜೋಗಿ ಕೇಮ್ ದೇರ್. ಅವನು ಯಾವಾಗಲೂ ಒಂದೇ ಊರಿನಲ್ಲಿ ಇರುವವನಲ್ಲ. ಹಿ ಈಸ್ ನಾಟ್ ದ ಪರ್ಸನ್ ಹೂ ಈಸ್ ಟು ಸ್ಟೇ ಇನ್ ಓನ್ಲಿ ಒನ್ ಪ್ಲೇಸ್, ಆಸ್ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಅವನಿಗೆ ಮನೆ ಮಾರು ಇರಲಿಲ್ಲ. ಹಿ ಡಿಂಟ್ ಹ್ಯಾಡ್ ಅ ಪ್ಲೇಸ್, ಹಿ ಡಿಂಟ್ ಹ್ಯಾವ್ ಅ ರೂಫ್, ಹಿ ಡಿಂಟ್ ಹ್ಯಾವ್ ಅ ಮನೆ.
ಹಗಲೆಲ್ಲ ತಿರುಪೇತ್ತುವೆನು. ಡ್ಯೂರಿಂಗ್ ಡೇ ಟೈಮ್ ಯೂಸ್ ಟು ಗೋ ಎವ್ರಿವೇರ್ ಆಸ್ಕಿಂಗ್ ಫಾರ್ ದ ಫುಡ್. ಒಂದು ಮರದ ನೆಳಲಲ್ಲಿ ಅನ್ನ ಬೇಯಿಸಿ ಊಟ ಮಾಡುವನು. ಅಂಡ್ ಅ ಶೇಡ್ ಆಫ್ ಅ ಟ್ರೀ, ನೆಳಲು ಇಸ್ ಅ ಶೇಡ್. ಇನ್ ಅ ಶೇಡ್ ಆಫ್ ಅ ಟ್ರೀ ಹೀಲ್ ಕುಕ್ ಫುಡ್ ಆ್ಯಂಡ್ ಹಿ ವಿಲ್ ಹ್ಯಾವ್ ದಟ್ ಫುಡ್. ರಾತ್ರಿಯಾದೊಡನೆ ಮರದ ಅಡಿಯಲ್ಲಿಯೇ ಬಿದ್ದುಕೊಳ್ಳುವನು. ಸೊ ವೆನ್ ಇಟ್ಸ್ ಡ್ಯೂರಿಂಗ್ ಅ ನೈಟ್ ಹಿ ಯೂಸ್ ಟು ಸ್ಲೀಪ್ ಅಂಡರ್ ದ ಸೇಮ್ ಟ್ರೀ. ಬೆಳಕು ಹರಿದ ಕೂಡಲೇ ಹೊರಟು ಇನ್ನೊಂದು ಊರಿಗೆ ಹೋಗುವನು. ಆಸ್ ಸೂನ್ ಆಸ್ ಇಟ್ ಗೆಟ್ಸ್ ಡೇ he will get up and he will go to the other place. So this is the routine of that jogi. ಅವನ ಮೈ ಮೇಲೆ ಬಟ್ಟೆ ಇರಲಿಲ್ಲ. he didn't had a clothes on his body. ಉಡಲಿಕ್ಕೆ ಅರಿವೆ ಇರಲಿಲ್ಲ. ಅರಿವೆ is again a ಬಟ್ಟೆ, the clothes. he didn't had so many clothes to wear. ಒಂದು ಹುಲಿಯ ತೊಗಲನ್ನು ಸ್ಕಿನ್ ಆಫ್ ಅ ಟೈಗರ್, ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು. he used to tie a skin of a tiger to his waist, ಸೊಂಟ. ಇನ್ನೊಂದನ್ನು ಹೆಗಲಲ್ಲಿ ಹೊದ್ದುಕೊಳ್ಳುತ್ತಿದ್ದನು. ಒನ್ ಮೋರ್ he had, so he used to take that on his shoulders, ಹೆಗಲಲ್ಲಿ ಹೊದ್ದುಕೊಳ್ಳುತ್ತಿದ್ದನು. ರಾತ್ರಿಯಲ್ಲಿ ಅದನ್ನೇ ಹಾಸಿಕೊಳ್ಳುತ್ತಿದ್ದನು. ಡ್ಯೂರಿಂಗ್ ದ ನೈಟ್ he used to keep that as a blanket, as a mattress. I am sorry for the background dog voice. ಅವನ ಬಳಿಯಲ್ಲಿ ಬಿದರಿನ ಒಂದು ಕೊಳಲು ಇತ್ತು. he had a ಕೊಳಲು, a flute made up of a bamboo, ಬಿದರು. ಅದನ್ನು ಬಾರಿಸುತ್ತಾ while playing that ಅವನು ಮನೆ ತಿರುಗುವನು. he used to go from place to one home to other home. ಅದರ ಸ್ವರವನ್ನು ಕೇಳಿದವರು ಅವನಿಗೆ ಏನಾದರೂ ಕೊಡದೆ ಹೋಗುತ್ತಿರಲಿಲ್ಲ. ಸೊ ಆಫ್ಟರ್ ಲಿಸ್ನಿಂಗ್ ಟು ದಟ್ ಮ್ಯೂಸಿಕ್ no one used to go back. So they used to give something for him because it was so beautifully played. ಅಷ್ಟು ಚೆನ್ನಾಗಿ ಅವನು ಪ್ಲೇ ಮಾಡುವನು. ಈ ಕೊಳಲ ಜೋಗಿಯು ಗೌಡನ ಚಾವಡಿಯಲ್ಲಿ ಕೂಡಿದವರನ್ನು ಕಂಡನು. ದಿಸ್ ಕೊಳಲ ಜೋಗಿ he saw the people under the ಚಾವಡಿ of a ಗೌಡ. ಅವರ ಮಾತನ್ನು ಕೇಳಿ he even listened to the talk, the words, and he told, ತಾನು ಈಗ ಇಲಿಗಳ ಕಾಟವನ್ನು ತಪ್ಪಿಸುವೆನೆಂದು ಒಪ್ಪಿಕೊಂಡನು. he agreed that I will take care of this matter, I will escape you all from this torture of the rats ಅಂತ he will say. ಅವನ ಮಾತನ್ನು ಯಾರೂ ಮೊದಲು ನಂಬಲಿಲ್ಲ. no one believed his words. ಅವನು ಒಂದು ವಿಚಿತ್ರ ರೀತಿಯಿಂದ ಕೊಳಲು ಬಾರಿಸಲು ತೊಡಗಿದನು. ಇನ್ ಅ ವೆರಿ ವಿಯರ್ಡ್ ವೇ he started playing a flute. ಯಾರೋ ಆ ರಾಗವನ್ನು ಅದುವರೆಗೆ ಕೇಳಿದ್ದಿಲ್ಲ. no one had heard that tune. ರಾಗ is a tune till that time. ಆದರೆ ಅವನು ಬಾರಿಸುತ್ತಿದ್ದ ಹಾಗೆ as soon he started playing that, ಇಲಿಗಳು 1, 2, 10, 20, 50, 100, 1000, ಲಕ್ಷ ಹೀಗೆ ಸಾಲು ಕಟ್ಟಿ ಅವನ ಸುತ್ತು ಬಂದು ಸೇರಿದವು. as he played the music, the rats started coming outside and it started gathering around him. 1, 1, 2, 2, 10, 10, 20, 20, 50, 50, 100, 100, 1000, 1000, laksha, lakh. So many rats they came and they started surrounding him and they started standing there. ಅಲ್ಲಿ ಕುಣಿದಾಡತೊಡಗಿದವು. They even started dancing for his flute. ಆಮೇಲೆ ಅವನು ಗೌಡನ ಅಂಗಳದಿಂದ ಫೈನಲಿ ಫ್ರಮ್ ದ ಗೌಡಾಸ್ ಪ್ಲೇಸ್ he went to the street, ಬೀದಿಗೆ ಇಳಿದನು. ಅವನ ಕೊಳಲಿನ ಸ್ವರವನ್ನು ಕೇಳಿ ನೆರೆಮನೆಯ ಇಲಿಗಳು ಬಂದು ಸೇರಿದವು. ಆಸ್ is ಸ್ವರ ಅಂದರೆ ದ ಟ್ಯೂನ್, ದ ಫ್ಲೂಟ್ ಟ್ಯೂನ್, ದ ರ್ಯಾಟ್ ಹರ್ಡ್. ನೆರೆಮನೆ ಅಂದರೆ ನೇಬರ್ ಹೌಸ್ ಇಲಿ ಆಲ್ಸೋ ದೇ ಸ್ಟಾರ್ಟೆಡ್ ಕಮಿಂಗ್ ದರ್. ಹೀಗೆ ಬೀದಿಯ ಉದ್ದಕ್ಕೆ ಅವನು ಹೋಗುವಷ್ಟರಲ್ಲಿ ಊರಿನ ಇಲಿಗಳೆಲ್ಲ ಬೀದಿಗೆ ಇಳಿದಿದ್ದವು. As soon as he crossed the street, all the rats in that place had gathered in the street behind him. ಮನೆ ಮಾಡುಗಳಲ್ಲಿ in the terrace, ಗೋಡೆ ಸಂದುಗಳಲ್ಲಿ the one which was hiding in the wall, ಜಗಲಿ ಬಿಲಗಳಲ್ಲಿ the one which was hiding in a hole, the one which is on the ಜಗಲಿ, on the slab, ಕತ್ತಲಾದ ಕೋಣೆಗಳಲ್ಲಿ the one which is in a dark room, ಹಳೆ ಮರಗಳ ಪೊಟರೆಗಳಲ್ಲಿ which was hiding in the wood, which was hiding in the old trees. ಸೊ ಒಂದೇ ಒಂದು ಇಲಿಯಾದರೂ ಹಿಂದೆ ನಿಲ್ಲಲಿಲ್ಲ. ನಾಟ್ ಇವನ್ ಅ ಸಿಂಗಲ್ ರ್ಯಾಟ್ ವಾಸ್ ಹೈಡಿಂಗ್ ಬಿಹೈಂಡ್. ಬೀದಿ ತುಂಬ ಇಲಿಗಳು ಬಿದ್ದು ಸೂಜಿ ಮನೆಗೆ ಕೂಡ ಸ್ಥಳ ಸಿಗಲಿಲ್ಲ. ದ ಹೋಲ್ ಸ್ಟ್ರೀಟ್ ವಾಸ್ ಫಿಲ್ಡ್ ವಿತ್ ರ್ಯಾಟ್ಸ್. ನಾಟ್ ಇವನ್ ಅ small place was, ಸೂಜಿ ಜಾಗ ಅಂದರೆ ಸೂಜಿ ಅಂದರೆ ನೀಡಲ್. ಸೊ ನಾಟ್ ಇವನ್ ಅ ಪ್ಲೇಸ್ ವಾಸ್ ದೇರ್ ಫಾರ್ ಅ ನೀಡಲ್ ಆಲ್ಸೋ. ನಾಟ್ ಇವನ್ ಅ ಸ್ಮಾಲ್ ಪ್ಲೇಸ್ ವಾಸ್ ದೇರ್. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ ಆಫ್ಟರ್ ಕೊಳಲ ಜೋಗಿ ಸ್ಟಾರ್ಟೆಡ್ ಪ್ಲೇಯಿಂಗ್ ದ ಫ್ಲೂಟ್. So after this what happened? All the rats they came there
And for the listening to this Jogi's flute, what happened next? What did he do for these rats? So we'll learn all these in the part 2. So ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ or write a mail to yashaswikannadavaani@gmail.com. And if any of your friends are struggling with lesson, please share ಮಾಡಿ ಈ ವಿಡಿಯೋನ ಅವ್ರ ಜೊತೆಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಐ ವಿಲ್ ಮೀಟ್ ಯು ಆಲ್ ಇನ್ ದ ಸೆಕೆಂಡ್ ಪಾರ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. And I'm really sorry for the background dog barking voice. I'm really sorry. Once again, ಧನ್ಯವಾದ. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Vandamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.